ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಸಿಟಿ ನಲ್ಲಿ ನೇತ್ರ ಆರ್ಜೆ ನೇತ್ರ. ಅದು ಸ್ಟೆಪ್ ಟೈಮ್ ಎಕ್ಸಾಕ್ಟ್ಲಿ 2:20 FM ಅಂದ್ರೆ ರೇಡಿಯೋ ಸಿಟಿ 91.1. ನಾನ್ ನೇತ್ರ. ಗುಡ್ ಆಫ್ಟರ್ನೂನ್. ಸ್ಟುಡಿಯೋನಲ್ಲಿಂದು ಇವತ್ತು ಸ್ವಲ್ಪ ಜಾಸ್ತಿನೇ ಜೋಶು, ಯಾಕಂದ್ರೆ ಒಬ್ರಲ್ಲ ಅಂತ ಮೂರ್ ಜನ ಗೆಸ್ಟ್ಸ್. ನನ್ನ ಇಷ್ಟ ಕಾಮ್ಯ ಈಡೇರಿದೆಯಪ್ಪ ಇವತ್ತು. ಇದೇ ಖುಷಿಯಲ್ಲಿ ಒಂಥರ ಆನಂದ ಭಾಷ್ಪ ಎಲ್ಲ ಬರ್ತಾ ಇದೆ. ಹೇಳದ್ನಲ್ಲ, ಇಷ್ಟ ಕಾಮ್ಯ ಫಿಲ್ಮ್ ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಫಿಲ್ಮ್ ನಾಳೆ ಅಷ್ಟೇ ರಿಲೀಸ್ ಆಗ್ತದೆ. ಸೊ ಆಬ್ವಿಯಸ್ಲಿ 3 ಜನ ನನ್ನ ಜೊತೆ ಸ್ಟುಡಿಯೋನಲ್ಲಿ ಇವತ್ತು. ನಮ್ಮ ಮೇಷ್ಟ್ರು ನಾಗತಿಹಳ್ಳಿ ಚಂದ್ರಶೇಖರ್, ವಿಜಯ್ ಸೂರ್ಯ ಅಂಡ್ ನಮ್ಮ ಹೀರೋಯಿನ್ ಕಾವ್ಯ ಶೆಟ್ಟಿ. ವೆಲ್ಕಮ್. ಥ್ಯಾಂಕ್ ಯು. ವಿಜಯ್, ಇಷ್ಟ ಕಾಮ್ಯ ಸಿದ್ಧಿರಸ್ತು ಅಂತ ಯಾವ ವಿಷಯಕ್ಕೆ ಬೇಕಪ್ಪ ಆಶೀರ್ವಾದ? ಥಿಯೇಟರ್ ಬರ್ಲಿ, ಸಿನಿಮಾ ನೋಡ್ಲಿ, ಇಷ್ಟಪಟ್ರೆ ನಮ್ಮ ಇಷ್ಟಗಳೆಲ್ಲ ನೋಡ್ತಾರಪ್ಪ, ನೋಡ್ಲಿ ಅಂತೀಯಲ್ಲ. ಸರ್, ನೀವ್ ಹೇಳಿ ಇಷ್ಟ ಕಾಮ್ಯ ಬಗ್ಗೆ. ಇಷ್ಟಕಾಮ್ಯ ತುಂಬಾ ಅದ್ಭುತವಾದ ಚಿತ್ರ, ದೃಶ್ಯಕಾವ್ಯ, ಒಂದು ವಿಜುವಲ್ ಪೊಯೆಟ್ರಿ, ಸುಡುವ ಬೇಸಿಗೆಯಲ್ಲೊಂದು ತಂಪಾದ ಸಿನಿಮಾ ಅಂತ ಹೇಳ್ತಾ ಇದೀವಿ. ಅದು ನಿಜವಾದ ಅರ್ಥದಲ್ಲಿ ತಂಪಾದ ಸಿನಿಮಾ. ಒಳ್ಳೆ ವಿಜುವಲ್ ಟ್ರೀಟ್ ಇದೆ, ಬ್ಯೂಟಿಫುಲ್ ಸಾಂಗ್ಸ್ ಇದೆ, ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ನಾವೆಲ್ ಬೇಸ್ಡ್ ಆದಂತಹ ಸ್ಟೋರಿ ಇದೆ. ಇತ್ತೀಚಿನ ದಿನಗಳಲ್ಲಿ ಇಡೀ ಕುಟುಂಬ ನೋಡುವ ಚಿತ್ರಗಳ ಸಂಖ್ಯೆ ಕಡಿಮೆ ಇದೆ. ಆ ದೃಷ್ಟಿಯಿಂದ ಈ ಸಿನಿಮಾ ಆ ಜಾಗವನ್ನ ತುಂಬುತ್ತೆ. ನಮ್ಮ ಇಷ್ಟ ಕಾಮ್ಯ ಎಲ್ರಿಗೂ ಇಷ್ಟ. ಆಯ್ತು, ಇಷ್ಟ ಕಾಮ್ಯ ಟೈಟಲ್ ನ ರೆಲೆವೆನ್ಸ್ ಏನು? ಇಷ್ಟ ಕಾಮ್ಯ ಅಂದ್ರೆ ಏನು ಫಿಲ್ಮ್ ನಲ್ಲಿ? ಇಷ್ಟ ಕಾಮ್ಯ ಅನ್ನೋದು ಬೇಸಿಕಲಿ ನೀವೇ ಮೊದಲು ಹೇಳಿದ್ರಲ್ಲ, ಇಷ್ಟ ಕಾಮ್ಯ ಸಿದ್ಧಿರಸ್ತು ಅಂತ. ನಿಮ್ಮ ಎಲ್ಲಾ ಪ್ರಾರ್ಥನೆಗಳು ಈಡೇರ್ಲಿ, ನೀವು ಅನ್ಕೊಂಡಿದ್ದು ನಿಜ ಆಗ್ಲಿ ಅಂತ ಸರಳಗನ್ನಡದಲ್ಲಿ ಹೇಳ್ಬೇಕಾದ್ರ ಅರ್ಥ. ಇಷ್ಟಕಾಮ್ಯ ಅಂದ್ರೆ ಒಂದು ವಸ್ತುವಿನ ತೀವ್ರವಾದ ಬಯಕೆ, ಒಂದು ವ್ಯಕ್ತಿ ಅಥವಾ ವಸ್ತು ಯಾವುದೋ ಒಂದನ್ನು ತೀವ್ರವಾಗಿ ಇಷ್ಟಪಡುವಂತಹ ಮೋಹಕ್ಕೆ ಒಳಗಾಗುವಂಥದ್ದು, ಅದನ್ನ ಡೀಪ್ ಡಿಸೈರ್ ಆಗಿ ಬಯಸುವಂಥದ್ದನ್ನ ಇಷ್ಟಕಾಮ್ಯ ಅಂತೀವಿ. ತುಂಬಾ ಜನ ಟೈಟಲ್ ನ ಸಿಂಪಲ್ ಮಾಡಬೇಕು ಅಂತ ಒಂದು ಪ್ರಶ್ನೆ ಬಂತು. ನನಗನ್ನಿಸ್ತು ಅಷ್ಟು ಸಿಂಪಲ್ ಮಾಡಿ ಕೊಡೋ ಅವಶ್ಯಕತೆ ಇಲ್ಲ. ಜನರಿಗೆ ಸ್ವಲ್ಪ ಯೋಚನೆ ಮಾಡ್ಲಿಕ್ಕೆ ಅವಕಾಶ ಇರಲಿ, ಕುತೂಹಲ ಇರಲಿ. ಡಿಕ್ಷನರಿ ತೆಗಿತಾರೆ, ಯಾರನ್ನೋ ಕೇಳ್ತಾರೆ, ಏನ್ ಅರ್ಥ ಅಂತಾರೆ, ಒಂದು ಸಣ್ಣ ಚರ್ಚೆ ಆಗುತ್ತೆ. ಒಂದು ಹಂತದಲ್ಲಿ ಬದಲಾಯಿಸಬೇಕು ಅಂತ ಅನಿಸಿತ್ತು. ಆಮೇಲೆ ಎಲ್ಲೋ ನಾವು ನಮ್ಮ ಆಡಿಯನ್ಸ್ ನ ಅಂಡರ್ ಎಸ್ಟಿಮೇಟ್ ಮಾಡ್ತಾ ಇದೀವಿ, ನೋಡೋಣ ಅಂತ ಹೇಳಿ ಇಷ್ಟಕಾಮ್ಯ ಶೀರ್ಷಿಕೆಯನ್ನ ಹಾಗೆ ಇರಿಸಿದ್ದೀವಿ. ಲೈಟ್ ಆಗಿ ಕಂಪ್ಲೇಂಟ್ಗಳ ಸುರಿಮಳೆ ಮಧ್ಯೆ FM ಕೇಳ್ತಾ ಇದ್ದೀರಾ ನೀವು? FM ಅಂದ್ರೆ ರೇಡಿಯೋ ಸಿಟಿ 91.1. ನಾನ್ ನೇತ್ರ. ಈ ಹೀರೋಯಿನ್ಗಳನ್ನ ಕೋಆರ್ಡಿನೇಟ್ ಮಾಡಿ ಕರ್ಕೊಂಡ್ಬರೋದೇ ದೊಡ್ಡ ತಲೆನೋವು, ಕಪ್ಪೆ ತಕ್ಕಡಿಗೆ ಹಾಕ್ದಂಗ ಆಗಿದೆ ಅಂತ ಹೇಳ್ತಾ ಇದ್ರು ನಾಗತಿಹಳ್ಳಿ ಚಂದ್ರಶೇಖರ್ ಅವರು. ಆಮೇಲೆ ಇವರೆಲ್ಲ ತೆರೆಯ ಕ್ಯಾಮರಾ ಮುಂದೆನೂ ನಟಿಸ್ತಾರೆ, ಕ್ಯಾಮರಾ ಹಿಂದೆ ನಟಿಸ್ತಾರೆ. ವಂಡರ್ಫುಲ್ ಅಮಾಯಕರು ತರ ನಟಿಸಬಲ್ಲರು, ಮುಗ್ಧರ ಹಾಗೆ ಕಾಣಿಸಬಲ್ಲರು ಎಲ್ಲ ಇದೆ. ಸರ್ ಇಲ್ಲ ಸರ್, ನಾನು ಯಾವತ್ತೂ ಆಕ್ಟೇ ಮಾಡಿಲ್ಲ ಸರ್, ನಂಗೆ ಆಕ್ಟಿಂಗ್ ಬರಲ್ಲ ಸರ್. ಏನ್ ಕಲ್ಸಿದಾರೆ ಅದಷ್ಟೇ ಮಾಡಿದೀವಿ. ತಮಾಷೆ ಮಧ್ಯೆ ಅವರು ಎಫರ್ಟ್ಸ್ ಹಾಕಿ ಆ ಕ್ಯಾರೆಕ್ಟರ್ನ ತುಂಬಾ ಚೆನ್ನಾಗಿ ಪ್ರೊಫೌಂಡ್ ಆಗಿ ಆ ಕ್ಯಾರೆಕ್ಟರ್ ಏನ್ ಡಿಮಾಂಡ್ ಮಾಡುತ್ತೆ ಅದನ್ನು ಡೆಲಿವರ್ ಮಾಡಿದ್ದಾರೆ. ಐ ಶುಡ್ ಅಪ್ರಿಶಿಯೇಟ್ ದಟ್. ಎಸ್ಪೆಷಲಿ ವಿಜಯ್ ಆ ಡಾಕ್ಟರ್ ಪಾತ್ರ, ನಾನು ಒಂದು ಧಾರಾವಾಹಿ ನೋಡ್ತಿದ್ದೆ. ಆ ಧಾರಾವಾಹಿ ನೋಡ್ತಿದ್ದಾಗ ನನಗೆ ಈತ ಆ ಕ್ಯಾರೆಕ್ಟರ್ ಕ್ಯಾರಿ ಮಾಡಬಲ್ಲ ಅನ್ಸಿತ್ತು. ಅವ್ನು ನೋಡಿರ್ಲಿಲ್ಲ ನಾನು ವೈಯಕ್ತಿಕವಾಗಿ. ಆಮೇಲೆ ಕರ್ಸ್ಕೊಂಡೆ ಆಫೀಸ್ಗೆ, ಸೂಟಬಲ್ ಅನಿಸ್ತು ಅದು. ಕಾವ್ಯಂದು ನಾನು ಅವಳದು ಸಿನಿಮಾಗಳೇ ನೋಡಿರ್ಲಿಲ್ಲ, ಫೋಟೋಸ್ ಅಷ್ಟೇ ನೋಡಿದ್ದು. ಒಂದು ನಿರ್ದೇಶಕ ಒಂದು ಪಾತ್ರಕ್ಕೆ ಒಂದು 50% ಸೂಟಬಿಲಿಟಿ ತಗೊಂಡ್ಬಿಟ್ರೆ ಗೆದ್ದ ಹಾಗೆ ನಾವು. ಇನ್ನು 50% ಅವ್ರನ್ನ ಮೌಲ್ಡ್ ಮಾಡೋದು, ಭಾಷೆ ಇತ್ಯಾದಿ ಇತ್ಯಾದಿ ಇತ್ಯಾದಿ. ಅವ್ರ ಭಾಷೆ ನೀವೇ ಡಬ್ ಮಾಡಿದ್ರಲ್ಲ. ಎಸ್, ಶೋ ಕೇಳ್ತಾ ಇರೋರ್ಗೆ ಹೇಳ್ಬಿಡೋಣ, ಇಷ್ಟಕಾಮ್ಯ ಫಿಲ್ಮ್ ನಲ್ಲಿ ಹೀರೋಯಿನ್ ಕಾವ್ಯ ಶೆಟ್ಟಿಗೆ ನೇತ್ರ ವಾಯ್ಸ್ ಇರೋದು. ಫಿಲ್ಮ್ ನೋಡ್ತಾ ಇರ್ಬೇಕಾದ್ರೆ ಸ್ವಲ್ಪ ನನ್ನ ನೆನ್ಸ್ಕೊಡ್ರಿ. ವಾಯ್ಸ್ ಜೀವ ಕೊಟ್ಟಿದ್ದೀರಿ. ಅದು ಹೇಗಾಗಿದೆ ಅಂದ್ರೆ, ಈಗ ನೀವು ಮಾತಾಡಿದ್ರೆ ಕಾವ್ಯ ಮಾತಾಡಿದ್ರೆ ಕೇಳಿಸ್ತಿರ್ತದೆ ನಮ್ಗೆ, ಹಂಗಾಗಿ ಹೋಗ್ಬಿಟ್ಟಿದೆ. ನೀವು ಡಬ್ ಮಾಡಿದ ಮೇಲೆ, ಕಂಠದಾನ ಮಾಡಿದ ಮೇಲೆ ಅದಕ್ಕೊಂದು ನ್ಯೂ ಡೈಮೆನ್ಷನ್ ಬಂತು. ಅವಳು ನೆಕ್ಸ್ಟ್ ಫಿಲ್ಮ್ ಅವಳೇ ಮಾಡ್ತಾಳೆ ಕಂಪ್ಲೀಟ್ ಆಗಿ. ಬಟ್ ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಚೆನ್ನಾಗಿದೆ ಅಂತ ಹೇಳ್ತಾ ಇದಾರೆ. ಸೊ ತುಂಬಾ ಚೆನ್ನಾಗಿ ಮಾಡಿದ್ರೆ. ನೇತ್ರ, ಅವ್ರ ಸ್ಟುಡಿಯೋಗೆ ಬಂದಿದ್ದೀವಿ ಅಂತ ನಾವು ಮುಖಸ್ತುತಿ ಮಾಡ್ತಾ ಇದ್ದೀವಿ. ನಿನ್ ಕ್ಯಾರೆಕ್ಟರ್ ಇದೆಯಲ್ಲ, ನಿನ್ ಕ್ಯಾರೆಕ್ಟರ್ ಇರುವಂತಹ ಒಂದು ಆಕ್ಸೆಂಟ್, ಆಟಿಟ್ಯೂಡ್, ಬೇಸಿಕಲಿ ಅಂತ ಆಟಿಟ್ಯೂಡ್ ಇಲ್ಲ ಅವ್ರಿಗೆ. ಇಲ್ಲ ಸರ್, ಅದೇ ಅಲ್ಲ, ಆ ಪಾತ್ರದ ಹೇಳ್ತಾ ಇರೋದು, ಆ ಪಾತ್ರದ ಆಟಿಟ್ಯೂಡ್ ಇದೆಯಲ್ಲ, ಅದು ಚೆನ್ನಾಗಿ ಪ್ರೊಜೆಕ್ಟ್ ಮಾಡಿ. ಬಟ್ ಸಿಮಿಲಾರಿಟಿ ಇದೆ ಅಲ್ವಾ ಸರ್ ವಾಯ್ಸ್? ಪ್ಲೀಸ್ ನೋ ಇಲ್ವಾ? ವಾಟ್ ಇಸ್ ಸೇಯಿಂಗ್? ನನಗೆ ಆತರ ಒಂದು ಆಗಿತ್ತು. ಹಿಂದೆ ಅಮೃತಧಾರೆ ಮಾಡಿದಾಗ, ಅಮೃತಧಾರೆನಲ್ಲಿ ಕೂಡ ರಮ್ಯಾ ಡಬ್ ಮಾಡಕ್ ಆಗಲ್ಲ, ಬಂದು ಡಬ್ ಮಾಡಕ್ ಟ್ರೈ ಮಾಡಿದ್ದು, ಆಗ್ಲಿಲ್ಲ ಅವಳು. ಹೋದ್ಮೇಲೆ ಇನ್ನೊಬ್ರು ಯಾರು ಮಾಡಿದ್ರು, ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದ್ರೆ, ರಮ್ಯಾ ಪಾತ್ರ, ಅಮೃತನ ಪಾತ್ರ ತುಂಬಾ ಎತ್ತರಕ್ಕೆ ಹೋಯ್ತು. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ವಾಯ್ಸ್ ಸಿನಿಮಾದಲ್ಲಿ. ಶ್ರೇಯಾ ಆಡಿದ ಕೂಡಲೇ ಅದಕ್ಕೆ ಏನ್ ಅರ್ಥ ಬಂದ್ಬಿಡೋದು, ಏನ್ ಬಣ್ಣ ಬರುತ್ತೆ. ದಟ್ ಇಸ್ ದ ಬ್ಯೂಟಿ ಆಫ್ ವಾಯ್ಸ್. ನಮ್ಮ ಮೇಷ್ಟ್ರು ಹೊಗಳ್ಬಿಟ್ಟಿದ್ದಾರೆ. ಸ್ವಲ್ಪ ಲೈಟ್ ಆಗಿಲ್ಲ ಹಾರಾಡ್ತಾ ಇದ್ದೀನಿ, ಕೆಳಗಿಳಿದು ಬರ್ತೀನಿ, ಅಷ್ಟರೊಳಗೆ ನೀವು ಹಾಡುಗಳನ್ನ ಕೇಳಿಸ್ಕೊಂಡ್ಬಿಡಿ. ಕಂಪ್ಲೇಂಟ್ಗಳಾಯ್ತು. ಸರಿ, ನಿಮ್ಮ 3 ಜನರ ಕ್ಯಾರೆಕ್ಟರ್ಗಳು, ನಿಮ್ಮ ರೋಲ್ಗಳು ಹೇಗಿದೆ, ಏನ್ ಕತೆ, ಫಿಲ್ಮ್ ನಲ್ಲಿ ಏನೇನ್ ಯಾರ್ಯಾರು ಏನೇನ್ ಕೆಲಸ ಮಾಡಿದಿರಾ, ಸ್ವಲ್ಪ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿ. 91.1 seconds ಟೈಮ್ ಕೊಡ್ತಾ ಇದ್ದೀನಿ. ಕಮ್ ಆನ್, ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. 91.1 seconds with ನೇತ್ರ. ಫಿಲ್ಮ್ನ ಹೀರೋ ವಿಜಯ್ ಸೂರ್ಯ.
ಹಾಯ್ ಹಾಯ್ ಫಿಲ್ಮ್ ನಲ್ಲಿ ಡಾಕ್ಟ್ರು. ಅದೇ ಡಾಕ್ಟರ್ ಪಾತ್ರ, ವೆರಿ ಪ್ರಿನ್ಸಿಪಲ್ ಮ್ಯಾನ್. ನಾಟ್ ವೆರಿ ಯಾವ ವಿಷಯದಲ್ಲಿ ನಾಟ್ ವೆರಿ? ಅವನ್ನೇ ಕೇಳಿ. ವೈಯಕ್ತಿಕವಾಗಿ ಐ ಗೆಸ್, ಬಟ್ ಆರ್ಥಿಕವಾಗಿ ಐ ಥಿಂಕ್ ವೆರಿ ಪ್ರಿನ್ಸಿಪಲ್. ಫಾರಿನ್ ಓದಿರ್ತಾರೆ ಅಂಡ್ ಅವ್ರ ತಾತ ಕಟ್ಟಿದ ಆಸ್ಪತ್ರೆನ ಹಾಗೆ ಉಳಿಸ್ಕೋಬೇಕಂತ ವಾಪಸ್ ಬಂದು ಅಲ್ಲಿ ಜನಸೇವೆ ಮಾಡ್ಕೊಂಡಿರ್ತಾನೆ. ಅಂಡ್ ದೆನ್ ವಾಟ್ ಹ್ಯಾಪನ್ಸ್ ಇನ್ ಹಿಸ್ ಪರ್ಸನಲ್ ಲೈಫ್, ಕಾನ್ಫ್ಲಿಕ್ಟ್ಸ್, ಆಲ್ ದಟ್ ಇಸ್ ದ ಮೂವಿ. ಅಂಡ್ ಕಾವ್ಯ? ನನ್ನ ಪಾತ್ರ ಅದ ಹೆಸರು ಅದಿತಿ ಅಂತ. ಮಲೆನಾಡಲ್ಲಿ ಹುಟ್ಟಿ ಬೆಳೆದಿರುವ ಒಂದು ಶ್ರೀಮಂತ ಹುಡುಗಿಯ ಪಾತ್ರ. ಅದು ನೀವು movie ನೋಡ್ಬೇಕು, ಅದಕ್ಕಿಂತ ಜಾಸ್ತಿ ಹೇಳಕ್ಕಾಗಲ್ಲ. ಕೊಬ್ಬು, ತುಂಬಾ ಜಂಬ, ಚೆನ್ನಾಗಿದೆ. ಕೊಬ್ಬು, ರೋಪ್ ಹಾಕ್ತೀನಿ ತುಂಬಾ, ಎಲ್ರಿಗೂ ಬೈತೀನಿ ಮೂವಿಯಲ್ಲಿ. ಸೊ ಚೆನ್ನಾಗಿತ್ತು ಪ್ಲೇ ಮಾಡಕ್ಕೆ. ಜಾಸ್ತಿ ಹೇಳ್ಬಿಟ್ರೆ ಸರ್ ಬೈದ್ ಬಿಡ್ತಾರೆ, ಅದಕ್ಕೆ ರಿವೀಲ್ ಮಾಡಕ್ಕಾಗಲ್ಲ. ಬುದ್ಧಿವಂತರಾದವರು 10 ನಿಮಿಷ ಮಾತಾಡಿ ಕತೆ ಹೇಳದೇ ಇರ್ಬೋದು. ಹೇಳಿ ಸರ್, ಫಿಲ್ಮ್ ನಲ್ಲಿ ಅಫ್ಕೋರ್ಸ್ ಮಯೂರಿ ಕೂಡ ಇದ್ದಾರೆ. ಇಬ್ರು ನಾಯಕಿಯರು, ಇಬ್ಬರಿಗೂ ಸಮಾನವಾದ ಅವಕಾಶ, ಆದ್ಯತೆ ಇದೆ ಪರ್ಫಾರ್ಮೆನ್ಸ್ಗೆ. ಆಮೇಲೆ ಇಬ್ಬರಿಗೂ ಬೇರೆ ಬೇರೆ ರೇಂಜಸ್ ಇದೆ. ಒಬ್ಬರು ರೆಪ್ಲಿಕಾ ಇಲ್ಲ, ಸ್ಟ್ರಾಂಗ್ ಇಂಡಿವಿಜುವಲ್ಸ್, ಬೋತ್ ಆರ್ ವೆರಿ ಸ್ಟ್ರಾಂಗ್ ಇಂಡಿವಿಜುವಲ್ಸ್. ಅವ್ರದ್ದೇ ಆದಂತಹ ಒಂದು ಅಸ್ಮಿತೆ ಅಂತಾರೆ, ಯೂನಿಕ್ನೆಸ್. ಇದ್ರ ಮಧ್ಯೆ ಈ ಬಡಪಾಯಿ ವಿಜಯ ಸೂರ್ಯ ಅನ್ನೋ ಪ್ರಾಣಿ ಸಿಗಾಕೊಂಡು ನರಳ್ತಾ ಇತ್ತು. ಈಗ ನಾನು ಎಲ್ಲಾ ಚಿತ್ರಗಳಲ್ಲೂ ಏನ್ ಮಾಡ್ತೀನಿ ಅಂದ್ರೆ, ಯಾವ ಪಾತ್ರವೂ ಕೂಡ ಅದು ಇನ್ನೊಂದ್ರ ಹಾಗಿರಬಾರ್ದು, ಆದಷ್ಟು ಭಿನ್ನವಾಗಿರ್ಬೇಕು. ಆಗ ಒಂದು ಕ್ರಿಯೇಟಿವ್ ಆಗಿ ನಮಗೆ ಚಾಲೆಂಜ್ ಇರುತ್ತೆ, ಅದನ್ನ ರೂಪಿಸುವಾಗ ಪರ್ಫಾರ್ಮೆನ್ಸ್ಗಳಿಗೂ ಚಾಲೆಂಜ್ ಇರುತ್ತೆ. 91.1 seconds. ಕೇಳಿ, ಇಷ್ಟಕಾಮ್ಯ ಫಿಲ್ಮ್ ನೋಡ್ಲೇಬೇಕು ಅನ್ನೋದಕ್ಕೆ ಈ 3 ಕಾರಣಗಳಿದೆ. ಅದ್ರಲ್ಲಿ ಒಂದ್ ಕಾರಣ ಅಮೆರಿಕ ಫಿಲ್ಮ್ ಆದ್ರೆ, ಇನ್ನೊಂದ್ ಕಾರಣ ರೇಡಿಯೋ ಸಿಟಿ 91.1 ಅಂತ ಹೇಳಿದ್ರೆ ನಂಬ್ತೀರಾ? ನಂಬಲೇಬೇಕು. ಬಂದ್ಮೇಲೆ ಮಾತುಕತೆಯಲ್ಲಿ ಗೊತ್ತಾಗುತ್ತೆ. ರೇಡಿಯೋ ಸಿಟಿ 3ಕ್ಕೆ ಮುಕ್ತಾಯ. FM ಅಂದ್ರೆ ರೇಡಿಯೋ ಸಿಟಿ 91.1. ನಾನ್ ನೇತ್ರ. ಥಿಯೇಟರ್ ನಲ್ಲಿ ಮಿಸ್ ಮಾಡದೆ ನೋಡ್ಲೇಬೇಕು ಅನ್ನೋದಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ 3 ಕಾರಣಗಳು ಏನೇನ್ ಕೊಡ್ತಾರೆ ಸರ್? ನಂಬರ್ 3 ನಲ್ಲಿ ನಂಬರ್ 3, ಡಿಫ್ರೆಂಟ್ ಆಗಿ ಹೀರೋ ಹೀರೋಯಿನ್ಗೆ ಹೆಸರಿಡೋದಕ್ಕೆ ನೀವು ಫೇಮಸ್. ಈ ಫಿಲ್ಮ್ ಬಗ್ಗೆ ಹೇಳಿ. ಹೌದು, ಅದು ಕಾದಂಬರಿ ಇಲ್ಲ. ಇವರು ಡಾಕ್ಟರ್ ಆಕಾಶ್ ಅಲ್ಲ, ಆಕರ್ಷಣೀಯವಾದ, ಅಷ್ಟೇನು ಆಕರ್ಷಣವಾಗಿಲ್ಲ. ಮ್ಯಾನೇಜ್ ಮಾಡ್ಕೊಳ್ತೀವಿ ಆದ್ರೆ. ಅನರ್ಥನಾಮ ಏನೋ ಪ್ರಯತ್ನ ಪಡ್ತಿದ್ದೀನಿ ಸರ್. ಅವಳು ಅದಿತಿ, ದ ಫಸ್ಟ್ ವುಮನ್ ಅದಿತಿ ಕ್ಯಾರೆಕ್ಟರ್. ಅಂದ್ರೆ ನಾನು ಮೊದಲು ಅನ್ನುವಂತ ಅಹಂಕಾರ ಇರುತ್ತೆ ಅವಳಿಗೆ. ಆಲ್ವೇಸ್ ಫಸ್ಟ್. ಇನ್ನೊಬ್ಳು ಅಚ್ಚರಿ, ಅವಳು ಆಲ್ವೇಸ್ ಗಿವ್ಸ್ ಸರ್ಪ್ರೈಸ್. Okay. ಒಂದು ಸಾಲ್ ಬರುತ್ತೆ, ತಿರುವಿಗೊಂದು ಅಚ್ಚರಿಯ ಬಿಚ್ಚಿ ತೋರುವ ಬದುಕು ಒಂದು ರೈಲು ಬಂಡಿ ಹೌದೋ ಅಲ್ಲವಾ ಅಂತ. ಹಂಗ ಅವಳು ಅಚ್ಚರಿ ಅಂತ ಅವಳು. ನನಗೆ ಈ ಹೆಸರು ತುಂಬಾ ಇಷ್ಟ ಇದ್ರ. ಅಮೆರಿಕಲ್ಲಿ ಭೂಮಿಕಾ ಅಂತ ಇಟ್ಟಿದೆ. ಹೌದು. ನಂಬರ್ 2, ಆಮೇಲೆ ಇಷ್ಟ ಕಮ್ಮಿ ನೋಡ್ಲೇಬೇಕಾಗಿರೋದಕ್ಕೆ ರೇಡಿಯೋ ಸಿಟಿ RJ ಒಬ್ರು ಕಾರಣ ಅಂತಿದ್ರಲ್ಲ ಸರ್, ಅದ್ಯಾರು? ಫೇವರೇಟ್ ಒಬ್ರು RJ ಇದ್ದಾರೆ. ಅವರು ನಾನು ಕ್ಲೂ ಕೊಡ್ತೀನಿ, ಅವ್ರ ಹೆಸರು ಹೇಳಲ್ಲ. ಅವ್ರ ಹೆಸರು ಕಣ್ಣಿನ ಹೆಸರು. ಅವರು ನಮ್ಮ ಚಿತ್ರದ ನಾಯಕಿಯೊಬ್ಬರಿಗೆ ಅದ್ಭುತವಾಗಿ ಕಂಠದಾನ ಮಾಡಿದ್ದಾರೆ. ನೀವು ಇದನ್ನ ಆಮೇಲೆ ನೀವು ಕ್ವಿಜ್ ಹುಡುಕೊಳ್ಳಿ ಸರ್. ನಂಗೆ ಗೊತ್ತಾಯ್ತು, ಯಾರದು? RJ ನೇತ್ರ. ಮ್ಯೂಚುಯಲ್ ಅಡ್ಮಿರೇಷನ್ ಕ್ಲಬ್. ನಂಬರ್ 1, ನೀವು ಅಮೆರಿಕದಲ್ಲಿ ಯಾವ ಒಂದು ಕಟ್ಟಡ ವೈಭವ, ಇನ್ನೊಂದು ದೇಶದ ಸಂಸ್ಕೃತಿ ನೋಡಿದ್ರು, ನಮ್ಮ ದೇಶದ್ದೇ ಒಂದನ್ನ ಇಲ್ಲಿ ನಾನು ತೋರಿಸಿದ್ದೇನೆ. ಇವತ್ತಿಗೆ ನಾನು ಮತ್ತೆ ಅಮೆರಿಕನ್ನೇ ಮಾಡೋದು ಅಷ್ಟು ಪ್ರಸ್ತುತ ಆಗ್ಲಿಕ್ಕಿಲ್ಲ. ಈ ಕಾದಂಬರಿಗೆ ಬೇಕಾದಂತಹ ಲೊಕೇಶನ್ಗಳನ್ನ ಆರಿಸುವಾಗ ನಮಗೆ ಹೊಳೆದದ್ದು ನಮ್ಮ ಪಶ್ಚಿಮ ಘಟ್ಟ, ಸಹ್ಯಾದ್ರಿ, ಸುಂದರವಾದಂತಹ ಅರಣ್ಯಗಳು, ಟೀ ಎಸ್ಟೇಟ್ಗಳು, ಕಾಫಿ ತೋಟಗಳು, ನದಿಗಳು, ಕಣಿವೆಗಳು ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ಸರಿ, ಇಷ್ಟ ಕಾಮ್ಯ ಬಗ್ಗೆ ಮಾತಾಡ್ತಾ ಇವ್ರಗಳಲ್ಲೇ ಯಾರ್ ಕಂಡ್ರೆ ಇಷ್ಟ ಕಮ್ಮಿ ಸ್ವಲ್ಪ ಕೇಳೋಂತ ಟೈಮು. 3 ಜನ ರೆಡಿನಾ? ಏನಿಲ್ಲ, ತುಂಬಾ ಸಿಂಪಲ್. ನಿಮ್ಗಳಲ್ಲೇನೆ ಈಗ ವಿಜಯ್ ಸೂರ್ಯ, ಮಯೂರಿ, ಕಾವ್ಯ ಶೆಟ್ಟಿ, ನಾಗತಿಹಳ್ಳಿ ಚಂದ್ರಶೇಖರ್, ಇವರಿಷ್ಟು ಜನರಲ್ಲಿ ನಿಮ್ಗಳಿಗೆ ಯಾರ್ ಕಂಡ್ರೆ ಇಷ್ಟ ಕಮ್ಮಿ? ನಿಮ್ಮನ್ ಬಿಟ್ಟು ಉತ್ತರ ಕೊಡ್ಬೇಕು. ರೆಡಿನಾ? ಇಷ್ಟ ಕಮ್ಮಿನ ಈ ತರ ಪ್ರಶ್ನೆ ಕೇಳಬಾರ್ದು. ಇಲ್ಲ, ಇವಾಗ ನೋಡೋಣ. ಆನೆಸ್ಟ್ ಆಗಿ ಓಕೆ. ನಾಗತಿಹಳ್ಳಿ ಚಂದ್ರಶೇಖರ್ ಅವರು, ಕಾವ್ಯ ಶೆಟ್ಟಿ, ಮಯೂರಿ, ಚಿಕ್ಕಣ್ಣ, ರಂಗಣ್ಣರಕು. ಲೀಸ್ಟ್ ಯಾರು ಇಷ್ಟ ಕಮ್ಮಿ? ಕಾವ್ಯ. ಅದು ಗೊತ್ತಿತ್ತು, ಲೈಕ್ ಇಟ್ಸ್ ಸೋ ಆಬ್ವಿಯಸ್. ಶಿ ಇಸ್ ಬಿಕಮ್ ಸರ್ಸ್ ವೆರಿ ಕ್ಲೋಸ್ ಸ್ಟೂಡೆಂಟ್, ಬೆಸ್ಟ್ ಸ್ಟೂಡೆಂಟ್. ನಂಗೆ ಅವಾರ್ಡ್ ಸಿಕ್ಕಿದೆ ನೋಡಿ. ಇವಾಗ ಇವತ್ತು ಬೆಳಗ್ಗೆ ಬಂದು ಸರ್ ಗಾಂಧಿನಗರಕ್ಕೆ ಬರಲ್ಲ, ಡಿಸ್ಟ್ರಿಬ್ಯೂಷನ್ ಕೆಲಸ ಇದೆಯಾ, ಪೋಸ್ಟ್ ಹಚ್ಚಲಾ, ನೋಡಿ ನಿಮ್ ಜೊತೆ ಬರಲ್ಲ. ಕಾವ್ಯ ಆರ್ಟಿಸ್ಟ್ ಬಂದು ನಾನು ಏನ್ ಮಾರ್ಕೆಟಿಂಗ್ ಅಲ್ಲಿ ಹೆಲ್ಪ್ ಮಾಡಲ್ಲ ಸರ್, ಮನೆ ಕೂತ್ಕೊಂಡು ಏನ್ ಮಾಡ್ಲಿ ಸರ್, ನಾನು ನಿಮ್ ಜೊತೆ ಬರ್ತೀನಿ ಅಂತ ಬೆಳಗ್ಗೆ ಒಂದು ಕೂತ್ಕೊಂಡು ಒಂದು ಗಾಂಧಿನಗರ ಬಂದಿದ್ದು ಜಯಣ್ಣ ಅವ್ರ ಆಫೀಸ್ಗೆ. ನಾನೇ ಮೇಲೆ ಬರ್ಬೇಡಮ್ಮ, ಗಾಬರಿ ಆಗ್ಬಿಡ್ತಾರೆ ಹೀರೋಯಿನ್. ಅಲ್ಲಿ ಹೋಟ್ಲ್ ಕಾನಿಷ್ಕ ಹೋಟ್ಲ್ ಕಾಫಿ ಕುಡಿತಾರೆ ಅಂತ ಕೂರಿಸಿದ್ದೆ ನಿಜವಾಗಿ. ಆಮೇಲೆ ಹುಡುಗರು ಪೋಸ್ಟ್ ಹಚ್ತಾ ಇದ್ರು, ಸರ್ ಲೆಕ್ಕ ತಗೊಳ್ಳಿ
ತಗೊಳ್ಳ ಇವ್ರದೆಲ್ಲ ಪೇಮೆಂಟ್ ಕೊಡ್ಲಾ ಸರ್ಗೆ ಫಸ್ಟ್ ಪಿಕ್ಚರ್ ಅಂತ ಹೇಳಿ ಹುಡುಗರು ಆಮೇಲೆ ಗೊತ್ತಾಯ್ತು ಕೆ ಮಂಜು ಅವ್ರದ್ದು ಶೂಟಿಂಗ್ ಪ್ಯಾಕಪ್ ಆಗಿದೆ ಮನೇಲಿ ಕೂತು ಬೋರ್ ಇಲ್ಲ, ಆಗಿದೆ backup ಆಗಿದೆ. ಈಗೆಲ್ಲ ಮಾಡಿ ನಮಗೆ ಕೆಟ್ಟ ಹೆಸರು ಸೊ ಹಾಗಾಗಿ So, ನಮ್ಗೆ ಹಾಗಾಗಿ least- ಈ ಲಾಸ್ಟ್ ಬೆಂಚರ್ಸ್ ಎಲ್ಲ ಕೋಪ ಮಾಡ್ಕೋತಾ ಇದ್ದಾರೆ Definitely. ಸತ್ಯ ಗೊತ್ತಾಯ್ತಲ್ಲ ನಿಮ್ಗೆ ಓಕೆ ಆಮೇಲೆ ಕಾವ್ಯ ಸೇಮ್ ಲಿಸ್ಟ್ ವಿಜಯ್ ಸೂರ್ಯ ಆಡ್ ಆಗ್ಬೇಕು ನಾನು ಅವ್ರ ಹೆಸರು Be ಹೇಳ್ತೀನಿ different, please. ಇಲ್ಲ Copy ಟಿಕ್ ಫಾರ್ ಮಾಡ್ಬಾರ್ದು. ಟ್ಯಾಗ್ ನಾನು ಯಾಕೆ ಬೇರೆಯವ್ರ Copy ಹೆಸರು ಎಲ್ಲ ಹೇಳಿ ಮಾಡ್ಬಾರ್ದು. ಹೇಳಿ. ರೀಸನ್ ಯಾಕಂದ್ರೆ ನನ್ನ ಹೆಸರು ಹೇಳಿದ್ರು ಅದಕ್ಕೆ ಯಾ ಹೌ ಡೇ ಯು ಹಾಗೆ ಸರ್ ಇವಾಗ ನೀವು ಹೇಳ್ಬಿಡ್ಬೇಕು ಇವಾಗ ಸ್ಪೋರ್ಟಿವ್ ಆಗಿ ಒಂದು ಸರ್ ಇಷ್ಟ ಹೇಳೋಣ ಕಮ್ಮಿ ಇರೋರು ನೋಡಿ ಸರ್ ನಾ ಹೇಳ್ತೀನಿ ಎಲ್ಲರಿಗಿಂತ ತುಂಬಾ ಇಷ್ಟ ಒಬ್ರಿದ್ದಾರೆ ಅಷ್ಟೇ ಹೇಳ್ತೀನಿ ವಿಜಯ್ ಸೂರ್ಯ ನಮ್ ನಿರ್ಮಾಪಕರು ಅವ್ರ ನೇಮ್ ಇಲ್ಲ ನಿರ್ಮಾಪಕರು ಶಂಕರೇಗೌಡರು Sir, list ಅಲ್ಲಿ name ನಿಜವಾದ ಜೆಂಟಲ್ಮನ್ ಮೂಗ್ ತುರ್ಸಿ ಇದು ಯಾಕೆ ಅದು ಯಾಕೆ ರೀಮೇಕ್ ಮಾಡಿ ಈ ತರ ಏನನ್ನೂ ಹೇರದೆ ಫಿನಾನ್ಷಿಯಲ್ ಫೋರ್ಸ್ ಇವತ್ತರೆಗೂ ಅವರು ನಾಳೆ ಸಿನಿಮಾ ರಿಲೀಸು ಸಿನಿಮಾ ನೋಡಿಲ್ಲ ಈ ಮಿಕ್ಕರೆಲ್ಲ ಎರಡನೇ ಸ್ಥಾನ ಇಲ್ಲ. ಸೆಕೆಂಡ್ ರೇಟ್ ಸಿಟಿಸನ್ಸ್ ಇಟ್ಸ್ ಓಕೆ ಸರ್ ಇದ್ರಲ್ಲಿ ತುಂಬಾ ಇಷ್ಟ ಯಾರು ಅಂತ ನಿಮ್ಗೆ ಆಮೇಲೆ SMS ಮಾಡ್ತೀನಿ ಹೌದಾ ಕಮ್ಮಿ ಯಾರು ಅಂತ ಮಾಡಿ ಪ್ರಮೋಷನ್ ಮುಗಿಲಿ ಕೈ ಕೊಟ್ಬಿಟ್ರೆ ನನ್ಗೆ ಎಲ್ಲಪ್ಪ ನೀವು ಹಿಡ್ಕೊಂಡ್ಬರ್ಲಿ ಹೋಗಿ ನಾನು FM ಅಂದ್ರೆ ರೇಡಿಯೋ ಸಿಟಿ 91.1 ನಾನ್ ನೇತ್ರ ನಾಳೆ ರಿಲೀಸ್ ಆಗ್ತಿರುವಂತ ಫಿಲ್ಮ್ ಇಷ್ಟಕಾಮಿಯ ಬಗ್ಗೆ ಮಾತಾಡ್ತಿದ್ವಿ ಒಂದ್ ರೀತಿ ನರ್ವಸ್ನೆಸ್ ಟೆನ್ಷನ್ ನಾಳೆ ರಿಲೀಸ್ ಇದೆಲ್ಲ ಕಾಣಿಸ್ತಿದೆ ನಿಮ್ಮ ಮುಖದಲ್ಲಿ ಕ್ಯೂರಿಯಾಸಿಟಿ ಆಲ್ಸೋ ಎಸ್ ಏನಿಲ್ಲಮ್ಮ ನಮ್ಮ ಅಗ್ನಿಸಾಕ್ಷಿ ನೋಡ್ತಾರಲ್ಲ ಮತ್ತು ಆ ಥರ ಧಾರಾವಾಹಿ ನೋಡ್ತಾರಲ್ಲ ಆ ಹೆಣ್ಮಕ್ಳೆಲ್ಲ ಸ್ವಲ್ಪ ರಿಮೋಟ್ ಕಂಟ್ರೋಲ್ ಪಕ್ಕಕ್ಕಿಟ್ಟು ಸೀದಾ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಥಿಯೇಟರ್ಗೆ ಬಂದ್ಬಿಟ್ಟು ಸಿನಿಮಾ ನೋಡ್ತಾರೆ ಸರ್ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡ್ರೆ ಅಲ್ಲ, ಅದು ಹೇಳಿದ್ರು ಹೆಣ್ಮಕ್ಳ ಬಗ್ಗೆ ನಿಜ ಅದು ಬಂದು ಅಂದ್ರೆ ಸಂಭ್ರಮ ಇರ್ಲಿ ಅಂತ ಹೇಳಿದೆ ಕಣ ಬಂದು ನೋಡ್ಬಿಟ್ರೆ ಒಂದು ಪ್ರೇಕ್ಷಕರು ನಮಗೆ ಸಿಗ್ಬಿಡ್ತಾರೆ 25 days ಡನ್ ಮನೆ ಮಂದಿ ಎಲ್ಲ ಕುಳಿತು ನೋಡುವ ಸಿನಿಮಾ ಅದರಿಂದ ಮಜುಗರ ಎಲ್ಲೇ ಬಂದು ನೋಡ್ಬೋದು ದಿರ್ ಇಸ್ ನೋ ಐಟಮ್ ಸಾಂಗ್ ದಿರ್ ಇಸ್ ನೋ ಫೈಟಿಂಗ್ ವಲ್ಗಾರಿಟಿ ಡಬಲ್ ಮೀನಿಂಗ್ ಅದು ಇದು ಏನಿಲ್ಲ ಶುದ್ಧವಾದಂತ ಬಹಳ ಸಂತೋಷ ಕೊಡುವಂತ ಖುಷಿ ಕೊಡುವಂತ ಸಿನಿಮಾ ಸೊ ಹಾಗಾಗಿ ಇಷ್ಟಕಾಮ್ಯ ಎಲ್ಲರೂ ಇಷ್ಟಪಡ್ತಾರೆ ಸಿ ಆನ್ ಅ ಸೀರಿಯಸ್ ನೋಟ್ ಇಟ್ಸ್ ನಾಟ್ ಜಸ್ಟ್ ಎಂಟರ್ಟೈನ್ಮೆಂಟ್ ಏನೋ ಒಂದು ಫೀಲಿಂಗ್ ಮೂಡಿಸುತ್ತೆ ನಮ್ಮಲ್ಲಿ ಥಾಟ್ ಏನೋ ಇದಾಗತ್ತೆ ಸೊ ಇಟ್ ಇಸ್ ಎಂಟರ್ಟೈನ್ಮೆಂಟ್ ವಿತ್ ಸಮ್ ಕೈಂಡ್ ಆಫ್ ಎನ್ಲೈಟ್ಮೆಂಟ್ ಅಂತ ಹೇಳ್ಬೋದು ವಿತ್ ದ ಮೂವಿ ಪರ್ಫೆಕ್ಟ್ ಥ್ಯಾಂಕ್ ಯು ಸೋ ಮಚ್ ಸ್ಟುಡಿಯೋ ಬಂದ್ರಿ 3 ಜನ ಥ್ಯಾಂಕ್ ಯು ಥ್ಯಾಂಕ್ಸ್ ಥ್ಯಾಂಕ್ಸ್ ಫಾರ್ ದಿ ನೈಸ್ ಕ್ವಶನ್ Yeah. ತುಂಬಾ ಆಪ್ತವಾದ ಈ ಸಂಭಾಷಣೆ ಸಂವಾದಕ್ಕೆ ನಾನು ಬಹಳ ಋಣಿಯಾಗಿದ್ದೇನೆ ತುಂಬಾ ಇನ್ಫಾರ್ಮಲ್ ಆಗಿತ್ತು ವೆರಿ ಗ್ಲಾಡ್ ನಮ್ಮ ಸಿನಿಮಾ ಎಲ್ಲ ನೋಡ್ಲಿ ನಿಮ್ಮೆಲ್ಲರ ಮಾರ್ಗದರ್ಶನ ಇರ್ಲಿ ನಮ್ಗೆ ಥ್ಯಾಂಕ್ ಯು ಥ್ಯಾಂಕ್ ಯು ನೇತ್ರ ಥ್ಯಾಂಕ್ ಯು ನೇತ್ರ ಈಗ ಸದ್ಯಕ್ಕೆ ಸ್ಟುಡಿಯೋ ಇಂದ ಆಹಾ ಒಳ್ಳೆ ವೆದರಲ್ಲಿ ಎಸ್